ಗಿಡ್ಮುಳಿ ಇನ್ನೂ ಮಲಗಿಲ್ವೇನೆ? ಹ್ಞೂ ಹ್ಞೂ ಬರ್ರಿ ಎಲ್ಲಾಡಿಕೆ ಹಾಕ್ಕೊಡೋಣ ಬನ್ನಿ. ಲೇ ಗಿಡ್ಮುಳಿ, ನಾ ಏನು ಊಟ ಮಾಡಿದ್ದೇನೆ ಇಲಾಡಿಕೆ ಹಾಕೋ ಹಾಕೋ ಅಂತ ಹೇಳಕ್ಕೆ? ಮತ್ತೆ ರೀ ನೀವು ಯಾಕ್ರಿ ಊಟ ಮಾಡಲಿಲ್ಲ? ಬರ್ರಿ ಊಟ ಮಾಡೋರು ಬರ್ರಿ. ಅಯ್ಯೋ, ನಾನೇನು ಹಿಂಗೆ ಹೇಳ್ಬಿಟ್ಟು ನೀವು ಮುಂದೆ. ಏನೂ ಇಲ್ಲ ಗಿಡ್ಮುಳಿ, ನನಗೆ ಹೊಟ್ಟೆ ಹಸ್ತಿಲ್ಲ ಕಣೆ, ಯಾಕೋ ಹೊಟ್ಟೆ ಒಂಥರ ಆಗ್ತಾ ಇದೆ, ಅದಕ್ಕೆ ಆಮೇಲೆ ಊಟ ಮಾಡ್ತೀನಿ. ನೀ ಇಲಾಡಿಕೆ ಹಾಕ್ಕೊಂಡು ಮಲಗು. ಅಲ್ರಿ ಯಾಕ್ರಿ ಊಟ ಮಾಡಲಿಲ್ಲ ನೀವು? ನಾನು ಕೇಳ್ಬೇಕಂದೆ, ಇಲ್ಲಿ ಒಳ್ಳೆ ಫಿಲ್ಮ್ ಹಾಕ್ಬಿಟ್ಟಿದ್ನಲ್ಲ, ಅದಕ್ಕೆ ನಾ ಕೇಳೋಕ್ಕಾಗಲಿಲ್ಲ. ಬನ್ನಿ ಏನಾದರೂ ತಿನ್ವಂತ್ರಿ. ಅಯ್ಯೋ ಒಳ್ಳೆ ಕಣೆ ಗಿಡ್ಮುಳಿ, ಬಾ ಟೈಮ್ ಆಯಿತು, ನೀ ಮಲ್ಕೋ, ಬಾ ಬಾ ಬೇಗ ಬಾ, ಎದ್ದು ಬಾ. ಅಯ್ಯೋ ರೀ ಯಾಕೆ? ನಾನು ಫಿಲ್ಮ್ ನೋಡ್ತಾ ಇದ್ದೀನಿ, ಫಿಲ್ಮ್ ನೋಡಿ ಬಂದು ಮಲಗ್ತೀನಿ, ನೀವು ಹೋಗಿ ಮಲ್ಕೋ ಹೋಗಿ. ಅಯ್ಯೋ ರಾಮ, ಕೆಡ್ತಲ್ಲಪ್ಪ ಕೆಲಸ. ಮಾವ ಏನು ಅತ್ತೆ ಇನ್ನೂ ಮಲಗೇ ಇಲ್ವಲ್ಲ? ಅಲ್ಲ ಸೊಸೆ, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ, ಇವಳು ಹೆಂಗೆ ಮಲಗಿಸೋದು ಅಂತ. ಅಯ್ಯೋ ಮಾವ, ನಾವು ಊಟನೇ ಮಾಡಲಿಲ್ಲ. ಮೇಲ್ಗಡೆ ಚಿಕನ್ ಕಾಯ್ತಾ ಇದೆ ಅಂತ ನಾವು ಊಟನೇ ಮಾಡಲಿಲ್ಲ. ಇವಾಗ ನೋಡಿದ್ರೆ ಹೊಟ್ಟೆಲಿ ಇಲಿಗಳು ಚುಯ್ 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 ಅಂತ ಓಡಾಡ್ತಾ ಇದ್ದೇವೆ ಮಾವ. ಏನದು ಇಬ್ಬರು ಮಾತಾಡ್ತಾ ಇರೋದು ಸೊಸೆ ಮಾವ? ಏನೂ ಇಲ್ಲ ಅತ್ತೆ, ನೀವು ಇನ್ನೂ ಮಲಗಿಲ್ವಲ್ಲ, ಅದಕ್ಕೆ ನಾನೇನಾದರೂ ಸೇವೆ ಮಾಡಲಾ ನಿಮಗೆ ಅಂತ ಕೇಳಕ್ಕಂತ ಬಂದೆ ಅತ್ತೆ. ಹೌದಾ ಸೊಸೆ, ನನಗೆ ಸೇವೆ ಮಾಡ್ತೀಯಾ? ನನ್ನ ಕಾಲು ತುಂಬ ನೋವ್ತಾ ಇದ್ದಾವೆ ಕಣೆ, ಬಾ ಸ್ವಲ್ಪ ಕಾಲು ಒತ್ತು ಕೊಡು ಬಾ. ಯಾಕೆ ಶಿಲ್ಪನ್ ಕಡೆ ನಿಂಗೆ ಪಾದ ಸೇವೆ ಮಾಡಿಸ್ಕೋಬೇಕಂತ ಆಸೆ ಆಗ್ತಾ ಇದೆಯಾ? ಯಾಕೆ ತಲೆಗೆ ತೆಂಗಿನಕಾಯಿ ಹೊಡೆದಿದ್ದು ನೆನಪಿಲ್ವಾ? ಹಾಂ ನೆನಪಿದೆ. ಶಿಲ್ಪ ಬೇಡಮ್ಮ, ಹೋಗಿ ಮಲಗೋಗಿ ನೀನು. ಅಪ್ಪ ಅಪ್ಪ, ಶಿಲ್ಪ. ಲೋ ರಾಮ, ಯಾಕೋ ಇನ್ನೂ ಮಲಗಿಲ್ವಾ ನೀನು? ಅದು ಅಮ್ಮ, ಶಿಲ್ಪ ಇಲ್ಲೇ ಇದ್ಲಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ. ಲೇ ಗಿಡ್ಮುಳಿ, ಬಾರೆ ಹೋಗೋಣ, ಮಲಗೋಣ, ಅವರಿಬ್ರು ಹೋಗಿ ಮಲ್ಕೊಂತಾರೆ, ಬಾ ಬಾರೆ ಬೇಗ. ರೀ ನಾನು ಎಷ್ಟು ಸತಿ ಹೇಳಿ, ಈ ಫಿಲ್ಮ್ ಮುಗಿದ ಮೇಲೆ ನಾ ಮಲಗೋದು, ಹೋಗಿ ನೀವು ಮಲ್ಕೋ ಹೋಗಿ. ಅಯ್ಯೋ ದೇವ್ರಿ, ಇವಳು ಹೇಗಪ್ಪ ಮಲಗಿಸೋದು ಇವಾಗ? ಶಿಲ್ಪ ರಾಮ್ ಕರ್ಕೊಂಡು ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ತಾ ಇರಿ, ನಾನು ಬರ್ತೇನೆ ಅವಳು ಮಲಗಿಸ್ಬಿಟ್ಟು, ಸರಿನಾ? ಸರಿ ಮಾವ, ಅತ್ತೆನ ನೀವು ಬೇಗ ಮಲಗಿಸ್ಬಿಡಿ, ನಾವು ಮೇಲ್ಗಡೆ ಕಾಯ್ತಾ ಇರ್ತೀವಿ, ಬೇಗ ಬಂದ್ಬಿಡಿ ಮಾವ. ಬನ್ನಿ ರಾಮ್, ಮಲಗೋಣ ನಾವು. ಅತ್ತೆ ಗುಡ್ ನೈಟ್ ಅತ್ತೆ. ಅಮ್ಮ ನಾವು ಮಲಗ್ತೇವಿ, ಗುಡ್ ನೈಟ್ ಮಾ. ಸರಿ ಆಯಿತು, ಹೋಗಿ ಮಲಗಿ, ನನಗೂ ಯಾಕೋ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್ ಕಣ್ರು ಎಲ್ಲರಿಗೂ. ನಿದ್ದೆ ಬಂತೇನೆ ಗಿಡ್ಮುಳಿ, ಸರಿ ಬೇಗ ಬೇಗ ಮಲ್ಕೋ. रुको जरा, सबर करो, बोला धक्का मुक्की नहीं करने का, आराम से लेने का. हाँ ನನಗಷ್ಟೇ ಮಲ್ಕೋ ಅಂತ ಹೇಳ್ತಿದ್ದೀರಲ್ರಿ, ಬರ್ರಿ ನೀವು ಮಲ್ಕೋ ಬರ್ರಿ. ಅಯ್ಯೋ ಗಿಡ್ಮುಳಿ, ನನಗೂ ಮಲಗು ಅಂತಿದ್ದಾಳಲ್ಲಪ್ಪ ಇವಳು. ಮಲ್ಕೊಳೆ ಗಿಡ್ಮುಳಿ, ಯಾಕೆ ಹಿಂಗೆ ಆಡ್ತಿದ್ಯಾ? ರೀ ನನಗೆ ಒಂದು ಹಾಡು ಹಾಡ್ತೀರಾ? ಜೋ ಜೋ ಲಾಲಿ ನಾ ಹಾಡುವೆ, ಹಂಗೆ ಹಾಡಾಡ್ರಿ, ಮಲ್ಕೊತೀನಿ. ಹಾಂ, ಜೋಗಳ ಬೇರೆ ಹಾಡ್ಬೇಕಾ? ಅಲ್ಲಿ ನೋಡಿದ್ರೆ ಚಿಕ್ಕನು ಗುಂಡು ತುಂಡು ಕಾಯ್ತಾ ಇದೆ, ಇವಳು ಬೇರೆ ಬೇಗ ಮಲಗ್ತಾನೆ ಇಲ್ಲ. ಅಯ್ಯೋ ನನ್ನ ಕರ್ಮವೇ. ಅಯ್ಯೋ ದೇವ್ರೆ, ಇದೆಂತ ಕರ್ಮಪ್ಪ ನಂದು. ಹೆಂಗಾರ ಮಾಡಿ ಇವಳು ಮಲಗಿಸ್ಬೇಕು, ಒಂದು ಹಾಡಲ್ವಾ, ಒಂದು ಜೋಗಳ ಹಾಡ್ಬಿಟ್ಟು ಮಲಗಿಸ್ಬಿಡ್ತೇನೆ ಇವಳನ್ನ. ಬಾಜು ಬಾಜು ಗಿಡ್ಮುಳಿ. ಅಯ್ಯೋ ರೀ, ನೀವೇ ನಂಗೆ ಸಣ್ಣ ಪಪ್ಪನ ಜೋಗಳ ಆಡ್ತಾ ಇದ್ರಾ? ಒಂದು ಚಂದಂದು ಹಾಡಾಡ್ರಿ, ಮಲ್ಕೊತೀನಿ. ಅಯ್ಯೋ ಇವಳ ಎಂತ ಕರ್ಮ ಬಂತಪ್ಪ ನಂದು. ಮಲಗೆ ಮಲಗೆ ಗಿಡ್ಮುಳಿ, ಕೊಡಿಸುವೆ ನಿನಗೆ ಚಿಕನ್ ಪೀಸು. ಹಾಂ, ಏನಂದ್ರೆ ನೀವು? ಮಲಗೆ ಮಲಗೆ ಗಿಡ್ಮುಳಿ, ಕೊಡಿಸು
ಅಯ್ಯೋ ರೀ, ಏನಾಗಿದೆ ನಿಮಗೆ? ನಾವು ಹೊಸ್ದಾಗಿ ಮದುವೆ ಆದಾಗ ಹಾಡ್ತಿದ್ರಲ್ಲ, ಹಂಗೆ ಹಾಡ್ರಿ. ನಾನು ಸ್ವಲ್ಪ ಮಲ್ಕೊಂಡ್ರೆ ಮಲ್ಕೊತೀನಿ, ನೀವು ಮಲ್ಕೋರಿ, ಸರಿನಾ? ಹಾಡ್ರಿ ಹಾಡ್ರಿ. ಅಯ್ಯೋ ದೇವ್ರೆ, ಈ ಗಿಡ್ಮುಳಿ ಹೆಂಗಪ್ಪ ಮಲಗಿಸೋದು? ಚಿಕನ್ ಬೇರೆ ಎಲ್ಲ ಕಾಯ್ತಾ ಇದೆ, ತುಂಡು ಗುಂಡು ಎಲ್ಲ ಕಾಯ್ತಾ ಇದೆ. ಏನು ಮಾಡೋದಪ್ಪ ಶಿವ ಶಿವ. ಮಲಗು ಮಲಗು ಚಾರುಲತೆ, ನಿನಗೂ ನೆರಳಿದೆ, ನನಗೆ ನೀನು ನಿನಗೆ ನಾನು. ಅಯ್ಯೋ ರೀ, ನನಗೇನೇನೋ ನೆನಪು ಬರ್ತಾ ಇದ್ರಿ ಹೊಸ್ದಾಗಿ ಮದುವೆ ಆದಾಗ. ಅಯ್ಯೋ ಇವಳ ಮತ್ತೆ ಹಳೆ ಕಾಲಕ್ಕೆ ಹೋದಂಗೆ ಮಾಡ್ತಾಳಲ್ಲಪ್ಪ ಇವಳು. ಶಾಂತ, ಯಾಕೆ ಎದ್ದು ಕೂತ್ಕೊಂಡು ಮಲ್ಕೊಳೆ? ಹಂಗಲ್ರಿ, ನನಗೆ ನಿಮ್ಮ ಮದುವೆ ಆದಾಗ ವಸ್ತ್ರಲ್ಲಿ ಅಯ್ಯೋ ಏನೇನೋಪ್ಪ ನೆನಪು ಬರ್ತಾ ಇದೆ ಇವಾಗ ಅಂಕರ್. ಹಾ, ಹಳೇದು ನೆನಪು ಬರ್ತಾ ಇದೆಯಾ? ಹ್ಞೂ ರೀ, ಏಕೆ ನಿಮಗೆ ನೆನಪಾಗ್ತಾ ಇಲ್ವಾ? ನೆನಪು ಮಾಡ್ಕೊಳ್ಳಾ? ಹಿಂಗಾದ್ರೆ ಸರಿ ಹೋಗಲ್ಲ. ಈ ಗಿಡ್ಮುಳಿ ಮಲಗೋದಿಲ್ಲ, ನನಗೆ ಗೊತ್ತಾಯ್ತು. ಇವಳು ಹೆಂಗೆ ಮಲಗಿಸ್ಬೇಕಂತ ನನಗೆ ಗೊತ್ತಿದೆ. ರೀ, ಲೇ ಗಿಡ್ಮುಳಿ, ಬಾಯಿಲಿ, ನೀನು ಮಲಗಿಸ್ತೀನಿ ಬಾ. ನನ್ನ ತೋಳ ಮೇಲೆ ಮಲ್ಕೋ, ಬಾರೆ ಬಾರೆ, ಎದ್ದು ಬಾರೆ ಬಾರೆ ನನ್ನ ಗಿಡ್ಮುಳಿ, ಬಾ ಮಲಗ್ ಬಾಮ್ಮ, ಬಾ ಬಾ. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ, ಬಾಜು ಬಾಜು ನನ್ನ ಬಂಗಾರ ಗಿಂಡಿ, ಮುದ್ದಿಗಿಂಡಿ, ಡುಮ್ಮಿಗಿಂಡಿ, ಛೂ ಅಳಲಳ